ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು GPSTR ಎಕ್ಸಾಮ್ದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಉತ್ತರಗಳನ್ನು ಹೇಗೆ ಬರೆಯೋದು, 2 ಅಂಕದ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಎಷ್ಟು ಪಾಯಿಂಟ್ಗಳನ್ನು ಹಾಕಿದರೆ ನಮಗೆ ಫುಲ್ ಮಾರ್ಕ್ಸ್ ಬರ್ತದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಫಾರ್ ಎಕ್ಸಾಂಪಲ್ ಆಗಿ 1857ರ ದಂಗೆಗೆ ಕಾರಣಗಳು ಏನು ಮತ್ತು ಅದಕ್ಕೆ ಯಾವ್ಯಾವ ಕಾರಣಗಳು ಮತ್ತು ಪರಿಣಾಮಗಳು ಹೇಗೆ ಎಂಬುದನ್ನು ಕ್ವಶನ್ ಬಂದರೆ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ. ಇಲ್ಲಿ 2 ಅಂಕದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋದಾದರೆ 1857ರ ದಂಗೆಗೆ ರಾಜಕೀಯ ಕಾರಣಗಳು ಏನು ಎನ್ನುವುದನ್ನು ನಾವು ನೋಡ್ತೀವಿ. ಸೊ 1857ರ ದಂಗೆ ರಾಜಕೀಯ ಕಾರಣ ಏನು ಅನ್ನೋದನ್ನು ನೋಡಿದಾಗ ಒಂದನೇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯನ್ನು ಜಾರಿಗೆ ಬಂದಿದ್ದರಿಂದ ಇದು ರಾಜಕೀಯ ಕಾರಣದಲ್ಲಿ ಒಂದು. ಎರಡನೇದು ಸತಾರ ಮತ್ತು ಝಾನ್ಸಿ ಮತ್ತು ಉದಯಪುರ ಇವು ಬ್ರಿಟಿಷರ ವಶವಾದವು. ಇದು ಕೂಡ ರಾಜಕೀಯ ಕಾರಣ, ರಾಜಕೀಯವಾಗಿ ದಂಗೆ ಏಳಲಿಕ್ಕೆ ಕಾರಣ. ಇನ್ನು ಮೂರನೇದು ಏನಂತಂದ್ರೆ ಮೊಘಲ್ ಚಕ್ರ ಆಗಿದ್ದಂತಹ ಔದ್ನ ನವಾಬ್ನನ್ನು ಅಧಿಕಾರದಿಂದ ಕೆಳಗಿಳಿಸಿದ್ರು. ಸೊ ಇದು ಕೂಡ ರಾಜಕೀಯ ದಂಗೆಗೆ ಕಾರಣ. ಇನ್ನು ನಾಲ್ಕನೇ ರಾಜಕೀಯ ಕಾರಣ ಏನು ಅಂತಂದರೆ ಲಕ್ಷಾಂತರ ಸೈನಿಕರು ಏನಾದ್ರಂದ್ರೆ ನಿರುದ್ಯೋಗಿಗಳಾದರು. ಇದು ಕೂಡ ನಿರುದ್ಯೋಗ ಬಂದಿದ್ದರಿಂದ 1857ರ ದಂಗೆಗೆ ಇದು ಕೂಡ ಒಂದು ಕಾರಣ. ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಇಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ನಾವು 2 ಪಾಯಿಂಟ್ ಅಷ್ಟೇ ಹಾಕಬಾರ್ದು. ಅಟ್ಲೀಸ್ಟ್ ನಾವು 3 ಅಥವಾ 4 ಪಾಯಿಂಟ್ಗಳನ್ನು ಹಾಕಬೇಕು. ಇಡೀ ಫುಲ್ ಪೇಜ್ನೂ ಬರಿಬಾರ್ದು. 3 ಅಥವಾ 4 ಪಾಯಿಂಟ್ಗಳನ್ನು ನಾವು ರೀತಿ ಮಾಡಿದರೆ ನಮಗೇನಾಗುತ್ತೆ, ಫುಲ್ 2ಕ್ಕೆ 2 ಅಂಕ ಸಿಗುತ್ತೆ. ಮುಂದಿನ ಪ್ರಶ್ನೆ, 1857ರ ದಂಗೆಗೆ ಆರ್ಥಿಕವಾಗಿ ಯಾವೆಲ್ಲ ಕಾರಣ ಆದವು ದಂಗೆಗೆ ಅಂತಂದ್ರೆ ಮೊದಲನೇದು ಗುಡಿ ಕೈಗಾರಿಕೆಗಳು ಏನಾದವು ಅಂದ್ರೆ ಅವನತಿ ಹೊಂದಿದ್ವು. ಇನ್ನು ಎರಡನೇ ಅಂಶ ಅಂತಂದ್ರೆ ಇಲ್ಲೂ ಕೂಡ ಲಕ್ಷಾಂತರ ನೇಕಾರರು ಉದ್ಯೋಗವನ್ನು ಕಳ್ಕೊಂಡು ನಿರುದ್ಯೋಗಿಗಳಾದರು. ಇದನ್ನು ರಾಜಕೀಯ ಕಾರಣಕ್ಕೂ ತಗೋಬೋದು ಮತ್ತು ಆರ್ಥಿಕ ಕಾರಣಕ್ಕೂ ಕೂಡ ನಾವು ತಗೋಬೋದು. ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಮೂರನೇ ಅಂಶ, ಇಂಗ್ಲೆಂಡ್ನಲ್ಲಿ ನಮ್ಮ ಭಾರತದ ವಸ್ತುಗಳ ಮೇಲೆ ಸಾಕಷ್ಟು ದುಬಾರಿ ಸುಂಕವನ್ನು ಹೇರಿದ್ರಿಂದ ಇದು ಕೂಡ ಒಂದು ಆರ್ಥಿಕ ಕಾರಣ ಆಗ್ತದೆ. ಇನ್ನು ನಾಲ್ಕನೇದು ಯಾವುದಂತಂದ್ರೆ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದು ರೈತರನ್ನು ಶೋಷಣೆಗೆ ಒಳಪಡಿಸಿದ್ದು. ಈ ರೀತಿ ಇವು 4 ಪಾಯಿಂಟ್ಗಳನ್ನು ಬರೆದಿದ್ದೆ ಆದರೆ ನಿಮ್ಗೆ 2ಕ್ಕೆ 2 ಅಂಕ ಕೊಡ್ತಾರೆ. ಸೊ 4ನೇದು ಜಮೀನ್ದಾರಿ ಪದ್ಧತಿ ಜಾರಿಗೆ ತಂದು ರೈತರನ್ನು ಶೋಷಣೆಗೆ ಒಳಪಡಿಸಿದ್ರು. ಇದು ಕೂಡ 1857ರ ಆರ್ಥಿಕ ಕಾರಣಗಳ ಕೇಳಿದರೆ ಇದು ಕರೆಕ್ಟ್ ಉತ್ತರ. ಇಲ್ಲಿ 1857ರ ದಂಗೆಗೆ ಆಡಳಿತಾತ್ಮಕವಾಗಿ ಯಾವೆಲ್ಲ ಕಾರಣಗಳನ್ನು ಪ್ರಶ್ನೆ ಬಂತು ಅಂತಂದ್ರೆ ಯಾವ್ಯಾವ ಅಂಶಗಳನ್ನು ಬರೀಬೇಕು. ಒಂದನೇದು ಕಾನೂನಿನ ವಿಚಾರದಲ್ಲಿ ತಾರತಮ್ಯ ಆಗ್ತಿತ್ತು. ಎರಡನೇದು ಬ್ರಿಟಿಷ್ ನ್ಯಾಯಾಧೀಶರು ಬ್ರಿಟಿಷರ ಪರವಾಗಿದ್ದರು. ಸೊ ಒಂದು ರೀತಿ ಚೀಟಿಂಗ್ ಆಗ್ತಿತ್ತು. ಮೂರನೆಯ ಪಾಯಿಂಟ್, ಇಂಗ್ಲೀಷ್ ನ್ಯಾಯಾಲಯ ಭಾಷೆಯಾಗಿತ್ತು. ಆವಾಗ ಆಡಳಿತಾತ್ಮಕವಾಗಿರುವಂತಹ ಕರ್ನಾಟಕದಲ್ಲಿ ಅದೇ ಭಾಷೆಯನ್ನು ಆಡ್ತಿರಲಿಲ್ಲ. ತಮ್ಮದೇ ಭಾಷೆಯನ್ನು ಅಂದರೆ ಇಂಗ್ಲೀಷ್ ಭಾಷೆಯನ್ನು ಅವ್ರ ನ್ಯಾಯಾಲಯದಲ್ಲಿ ಉಪಯೋಗ ಮಾಡ್ತಿದ್ದರಿಂದ ಅವ್ರಿಗೆ ಒಂದು ರೀತಿ ತಾರತಮ್ಯ ಆಗ್ತಿತ್ತು. ಸೊ ಎಲ್ಲ ಯಾವ್ಯಾವ ಕೇಸ್ಗಳನ್ನು ನಡೀತಿದ್ವಲ್ಲ ಅದು ಅವ್ರ ಪರವಾಗಿ ಆಗ್ತಿತ್ತು. ಸೊ ಈ ರೀತಿ ಕಾನೂನಿನ ವಿಚಾರದಲ್ಲಿ ತಾರತಮ್ಯ ಮಾಡ್ತಿದ್ರು. ಬ್ರಿಟಿಷ್ ನ್ಯಾಯಾಧೀಶರು ಬ್ರಿಟಿಷರ ಪರವಾಗಿದ್ದರು. ಇಂಗ್ಲೀಷ್ ನ್ಯಾಯಾಲಯದ ಭಾಷೆಯಾಗಿತ್ತು. 4ನೇ ಅಂಶ, ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರ್ಥ ಆಗ್ತಿರಲಿಲ್ಲ. ಸೊ ಇವು ಆಡಳಿತಾತ್ಮಕ ಕಾರಣಗಳು. ಇನ್ನೊಂದು ಪ್ರಮುಖ ಅಂಶ, 1857ರ ದಂಗೆಗೆ ಸೈನಿಕ ಕಾರಣಗಳನ್ನು ಪ್ರಶ್ನೆ ಬಂದರೆ ಏನೇನು ಬರೀಬೇಕು. ಮೊದಲನೇದು ಭಾರತೀಯರಿಗೆ ಕಡಿಮೆ ವೇತನ
ಕೊಡ್ತಿದ್ರು, ಅಂದರೆ ಕಡಿಮೆ ವೇತನ ಪಡಿತಿದ್ರು. ಎರಡನೇ ಅಂಶ, ಬ್ರಿಟಿಷ್ ಸೈನಿಕರು ಬೇಗ ಬಡ್ತಿ ಪಡಿತಿದ್ರು. ಇದು ಸೈನಿಕ ಕಾರಣಗಳಲ್ಲಿ ಬಹುಮುಖ್ಯವಾಗಿರುವಂಥ ಅಂಶ. ಯಾಕಂತಂದ್ರೆ ಈ ಭಾರತೀಯರಿಗೆ ಯಾವುದೇ ಉನ್ನತ ಹುದ್ದೆಗಳನ್ನು ಕೊಡ್ತಿದ್ದಿಲ್ಲ. ಕೊನೆಯ ಹುದ್ದೆ ಅಂತಂದ್ರೆ ಸುಬೇದಾರ್ ಹುದ್ದೆಗಳನ್ನು ಮಾತ್ರ ಭಾರತೀಯರಿಗೆ ಕೊಡ್ತಿದ್ರು. ಸೊ ಎಲ್ಲ ಉನ್ನತ ಹುದ್ದೆಗಳು ಬ್ರಿಟಿಷರ ಪಾಲಾಗ್ತಿದ್ವು. ಇದು ಕೂಡ ಆ 1857ರ ದಂಗೆಗೆ ಪ್ರಮುಖ ಸೈನಿಕ ಕಾರಣಗಳಲ್ಲಿ ಕೇಳಿದರೆ ಇದನ್ನು ಬರೀರಿ. ಮೂರನೇ ಅಂಶ, ಭಾರತೀಯ ಸೈನಿಕರು ಸಾಗರೋತ್ತರ ಯುದ್ಧ ಮಾಡಬೇಕಾಗಿತ್ತು. ಯಾವುದೇ ಟ್ರೈನಿಂಗ್ ಕೊಡ್ತಿದ್ದಿಲ್ಲ, ಬಟ್ ಸಾಗರೋತ್ತರ ಯುದ್ಧ ಮಾಡಬೇಕಾದ್ರಿಂದ ಅವರಿಗೆ ಬಹಳಷ್ಟು ಸಮಸ್ಯೆ ಆಗ್ತಿತ್ತು. ಅದಕ್ಕಾಗಿ ಅವರು ಇದು ದಂಗೆಗೆ ಕಾರಣ ಆಯಿತು. ಇನ್ನೊಂದು ಪ್ರಮುಖ ಅಂಶ, 1857ರ ದಂಗೆಗೆ ತಕ್ಷಣದ ಕಾರಣಗಳು ಏನು ಎಂಬುದನ್ನು ಕೇಳಿದರೆ ಏನೇನು ಬರಿಬೇಕು? ಒಂದನೇದು, ರಾಯಲ್ ಎನ್ಫೀಲ್ಡ್ ಬಂದೂಕು ಬಳಕೆ ಮಾಡೋದಕ್ಕೆ ಬ್ರಿಟಿಷರು ಭಾರತೀಯರಿಗೆ ಒತ್ತಾಯ ಮಾಡಿದರು. ಆಮೇಲೆ ಆ ತುಪಾಕಿಗೆ ಹಂದಿ ಮತ್ತು ದನದ ಕೊಬ್ಬು ಸವರಿದ್ದಾರೆ ಅನ್ನುವಂತಹ ಒಂದು ವದಂತಿ ಹರಡಿದ್ರಿಂದ, ಅಂದರೆ ಹಿಂದೂಗಳಿಗೆ ಹಸು ಪವಿತ್ರ ಮತ್ತು ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾಗಿರೋದ್ರಿಂದ ತಕ್ಷಣದ ದಂಗೆಗೆ ಇದು ಕಾರಣ ಆಯಿತು. 1857ರ ದಂಗೆಗೆ ಇದು ಕಾರಣವಾಗಿರುವಂಥ ಅಂಶಗಳು. ಹಾಗಾದರೆ ಈ 1857ರ ದಂಗೆಗೆ ವಿಫಲತೆಗೆ ಕಾರಣ ಏನು ಅನ್ನೋದನ್ನು ನೋಡಿದಾಗ ಏನೆಲ್ಲ ಅಂಶಗಳನ್ನು ಬರಿಬೇಕು? ಒಂದನೇದು, ಸೂಕ್ತ ಸೇನಾ ನಾಯಕತ್ವದ ಕೊರತೆ ಇತ್ತು. ಪ್ರಾಪರಾಗಿ ಒಂದು ಸೇನೆಯನ್ನು ಹೇಗೆ ನಡೆಸಬೇಕು, ಅದರ ಮುಂದಾಳತ್ವವನ್ನು ಯಾರು ತಗೋಬೇಕು, ಆಮೇಲೆ ಅದನ್ನು ಸರಿಯಾಗಿ ಮುಂದಾಳತ್ವ ತಗೊಂಡ್ರೂ ಕೂಡ ಅದನ್ನು ಸರಿಯಾಗಿ ನಡೆಸುವಂತಹ ನಾಯಕರ ಕೊರತೆ ಇತ್ತು. ಸೊ ಇದು ವಿಫಲತೆಗೆ ಕಾರಣ ಆಯಿತು. ಆಮೇಲೆ ಅನೇಕ ಕಡೆ ಲೂಟಿ ಆಯಿತು, ದರೋಡೆ ಮಾಡಿ ಜನರ ವಿಶ್ವಾಸವನ್ನು ಕಳೆದುಕೊಂಡ್ರು. ಅನಂತರ ಸೂಕ್ತ ಮಾರ್ಗದರ್ಶನ ಮತ್ತು ಸಂಘಟನೆಯ ಕೊರತೆ ಇತ್ತು. ಅವರಲ್ಲೇ ಜಗಳ ಆಯಿತು. ಸೊ ಇದು ಕೂಡ ವಿಫಲತೆಗೆ ಕಾರಣ. ಆಮೇಲೆ ದೇಶೀಯ ರಾಜರುಗಳು ಸಪೋರ್ಟ್ ಮಾಡುವಂತಹ ಸಪೋರ್ಟರ್ಸೇ ಏನು ಮಾಡಲಿಲ್ಲ, ಸಿಪಾಯಿಗಳಿಗೆ ಬೆಂಬಲ ನೀಡಲಿಲ್ಲ. ಸೊ ಇದು ಕೂಡ ಸಿಪಾಯಿಗಳ ವಿಫಲತೆಗೆ 1857ರ ದಂಗೆಯ ವಿಫಲತೆಗೆ ಇದು ಕೂಡ ಕಾರಣ ಆಯಿತು. ಈ ರೀತಿ ವಿಫಲತೆಯ ಕಾರಣಗಳನ್ನು ಕೇಳಿದರೆ ಈ ಪಾಯಿಂಟ್ಗಳನ್ನು ಬರೀಬಹುದು. ನೆಕ್ಸ್ಟ್ ಕ್ವಶನ್, 1857ರ ದಂಗೆಯ ಪರಿಣಾಮಗಳೇನು ಅಂದರೂ ಕೇಳಿದ್ರು ಒಂದೇ. ಬ್ರಿಟನ್ ರಾಣಿಯ ಘೋಷಣೆ ಏನಾಗಿತ್ತು ಅಂತ ಕೇಳಿದ್ರು ಇವನೇ ಪಾಯಿಂಟ್ಗಳು. ಎರಡೂ ಪರಿಣಾಮಗಳನ್ನೇ ತಿಳಿಸ್ತಾವ. ಏನು ಬರೀಬಹುದು? ಒಂದನೇದು, ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದವನ್ನು ಅಂಗೀಕರಿಸಲಾಯಿತು. ಎರಡನೇದು, ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಡುವುದಾಗಿತ್ತು. ಆಮೇಲೆ ಕಾನೂನಿನ ಮುಂದೆ ಸಮಾನತೆಯನ್ನು ಮಾಡುವುದಾಗಿತ್ತು. ಸೊ ನಾಲ್ಕನೇದು, ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋ ಹಾಗಿರಲಿಲ್ಲ. ಸೊ ಇವೆಲ್ಲ ಅಂಶಗಳು 1857ರ ದಂಗೆಯ ಪರಿಣಾಮಗಳು ಅಥವಾ ಬ್ರಿಟನ್ ರಾಣಿಯ ಘೋಷಣೆ ಇದಾಗಿತ್ತು. ಸೊ ಇವೆಲ್ಲ ಅಂಶಗಳು ಹೇಳೋದಂದ್ರೆ ಭಾರತದಲ್ಲಿ ತಮ್ಮ ಅಧಿಕಾರ ವಿಸ್ತರಣೆಯ ಉದ್ದೇಶದಿಂದ ಇಂಗ್ಲೀಷರು ಏನು ಮಾಡಿದ್ರು ಅಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯನ್ನು ತಂದಿದ್ದರು. ಸೊ ಈ ನೀತಿಗಳಿಂದ ಹಲವು ಸಂಸ್ಥಾನಗಳು ಬ್ರಿಟಿಷರ ವಶವಾದವು. ಇದರಿಂದ ಭಾರತೀಯರಿಗೆ ಸಾಕಷ್ಟು ಅನ್ಯಾಯ ಆಗ್ತಿತ್ತು ಮತ್ತು ಭಾರತೀಯರು ಇದರಿಂದ ಏನಾದ್ರಂದ್ರೆ ಡಿಸಪಾಯಿಂಟ್ ಆದರು, ಅಸಮಾಧಾನಗೊಂಡರು. ಅವರ ಆಡಳಿತದ ಬಗ್ಗೆ ಕೂಡ ಅವ್ರಿಗೆ ಏನಿತ್ತಂದ್ರೆ ಬ್ರಿಟಿಷರ ಆಡಳಿತದ ಬಗ್ಗೆ ಕೂಡ ಸಮಾಧಾನ ಇರಲಿಲ್ಲ. ಈ ಅಸಮಾಧಾನ 1857ರಲ್ಲಿ ಮಹಾ ಪ್ರತಿಭಟನೆಯ ರೂಪದಲ್ಲಿ ಸ್ಫೋಟನೆ ಆಯಿತು. ಇಷ್ಟೆಲ್ಲ ಕಾರಣಗಳು ಕೂಡ ಕಾರಣ ಆಯಿತು. ಇದನ್ನು ಭಾರತೀಯರು ಭಾರತದ ಸ್ವತಂತ್ರ ಸಂಗ್ರಾಮ ಅಂಥೇಳಿ ಕರೆದ್ರು. ಇಂಗ್ಲೀಷರು ಇದಕ್ಕೆ ಸಿಪಾಯಿಗಳ ದಂಗೆ ಅಂಥೇಳಿ ಕರೆದ್ರು. ಸೊ ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ಸೊ ಇಷ್ಟೆಲ್ಲ ಅಂಶಗಳನ್ನು ನಾವು ಬರಿಬಹುದು. ಸೊ ಇಷ್ಟ ಆಗಿತ್ತಂದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿದ್ಯೆಯನ್ನು ಪ್ರೋತ್ಸಾಹಿಸಿ. ಆಲ್ ದ ಬೆಸ್ಟ್.